ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮಗಳು ಪುಷ್ಪ. ತುಂಬ ಜನ ಕೇಳ್ತಾರೆ, ಮೇಡಮ್ ಡೆಲಿವರಿ ಸಲೀಸ್ ಆಗೋದಕ್ಕೆ ಏನಾದ್ರು ಒಂದು ಒಳ್ಳೆ ಟಿಪ್ಸ್ ಹೇಳಿ ಮೇಡಮ್ ಅಂತ ಹೇಳ್ತಾರೆ. ಒಂದು ಒಳ್ಳೆ ಮನೆ ಮದ್ದು ಹೇಳ್ತಾ ಇದ್ದೀನಿ ನೋಡಿ. ಏನೋ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಡಾಕ್ಟ್ರಿಗೆ ನೀವು ಹೇಳಿ ಒಬ್ಬೊಬ್ರು ಆಪ್ರೇಷನ್ ಮಾಡಿಸ್ಕೊಂತೀರ, ದಯವಿಟ್ಟು ಆಪ್ರೇಷನ್ ಮಾಡಿಸ್ಕೊಬೇಡಿ. ಯಾಕೆಂದರೆ ನನಗೂ 4 ಆಪ್ರೇಷನ್ ಆಗಿರೋದು. ಆಪ್ರೇಷನ್ ಮಾಡಿರೋ ಪೇನ್ ಏನು ಅಂತ ನಾನು ಅನುಭವಿಸಿದ್ದೇನೆ. ದಯವಿಟ್ಟು ನೀವು ನೆಮ್ಮದಿಯಾಗಿ ಡೆಲಿವರಿ ಆಗಬೇಕು, ನಿಮ್ಮ ಮುಂದಿನ ಒಂದು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಡೆಲಿವರಿ ಆಗೋದಕ್ಕೆ ಮನೇಲಿ ಸಲೀಸಾಗಿ ನಿಮಗೆ ಡೆಲಿವರಿ ಆಗೋದಕ್ಕೆ ಒಂದು ಮನೆ ಮದ್ದು ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ಡೈಲಿ ರಾತ್ರಿ ಮಲಗಬೇಕಾದ್ರೆ ಬಿಸಿನೀರು ಕುಡಿಯೋದನ್ನ ಮರಿಬೇಡಿ. ಗರ್ಭಿಣಿಯರು 1 ಗ್ಲಾಸ್ ಬಿಸಿ ನೀರಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸೊ ತುಪ್ಪ ಬಂದು ಇವಾಗ ದೇಸಿ ತುಪ್ಪ ಸಿಗುತ್ತೆ, ಒಳ್ಳೆ ಹಸುವಿನ ತುಪ್ಪ ಸಿಗುತ್ತೆ ಈ ಹಳ್ಳಿ ಕಡೆಯಿಂದ. ಆ ಥರ ಒಂದು ತುಪ್ಪ ತರಿಸ್ಕೊಂಡು ಒಂದೇ 1 ಸ್ಪೂನ್ ತುಪ್ಪ ಹಾಕಿ ಬಿಸಿ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫುಲ್ಲು ನೀರನ್ನ ಕುಡಿದು ಮಲ್ಕೊಳ್ಳಿ. ಸೊ ನಿಮಗೆ ಡೆಲಿವರಿ ಟೈಮಲ್ಲೇ 7 ತಿಂಗಳಿಗೆ ಶುರು ಮಾಡಬೇಕು ಈ ಟಿಪ್ಸ್ನ. 7 ತಿಂಗಳು ಶುರು ಮಾಡಿದ್ರೆ 9 ತಿಂಗಳವರೆಗೂ ಮಾಡ್ತೀರಾ. 9 ತಿಂಗಳಿಗೆ ನಿಮಗೆ ಮಗು ಡೆಲಿವರಿ ಆದಮೇಲೆ ನೀಟಾಗಿ ಮಗು ಡೆಲಿವರಿ ಆಗುತ್ತೆ. ಯಾಕಂದರೆ ಆ ತುಪ್ಪ ಜಿಡ್ಡಿನಂಶ ಎಲ್ಲ ಬಂದು ಮಗು ನೀಟಾಗಿ ನಿಮ್ಮ ಗರ್ಭಕೋಶದಲ್ಲಿ ಜಾರೋದಕ್ಕೆ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಮತ್ತು ಮಗು ಡೆಲಿವರಿ ಆದಮೇಲೆ ಆ ಮಗು ಮೇಲೆ ಏನು ಗಲೀಜು ಕೂತಿರಲ್ಲ, ನೀಟಾಗಿ ಮಗು ಎಷ್ಟು ಚೆನ್ನಾಗಿ ವಾಶ್ ಮಾಡಿರೋ ಥರ ಇರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇನ್ನೂ ಒಂದು 4 ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.